ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಸರ್ಕಾರಿ ನೌಕರರು, ನಿವೃತ್ತರು, ನಿಗಮ ಮಂಡಳಿಯ ನೌಕರರು, ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ಭವಿಷ್ಯದ ಪ್ರಶ್ನೆ, ನಿಮ್ಮ ವೃತ್ತಿ ಜೀವನಕ್ಕೆ ಕಂಟಕ ಆಗತ್ತೆ. ದಯವಿಟ್ಟು ಈಗಲೇ ಎಚ್ಚೆತ್ತುಕೊಳ್ಳಿ. ಮುಂದೆ ಪಶ್ಚಾತ್ತಾಪ ಪಡೋದು ಬೇಡ. ನಿಮ್ಮ ಭವಿಷ್ಯವನ್ನು ನೀವೇ ರೂಪಿಸ್ಕೊಳ್ಳಿ. ಈಗ ನಾವು ಏನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ, ಈ ಕರ್ತವ್ಯ ನಿರ್ವಹಿಸೋಕ್ಕೂ ಕೂಡ ತೊಂದರೆ ಆಗತ್ತೆ, ನಮ್ಮ ಡ್ಯೂಟಿಗೂ ತೊಂದರೆ ಆಗತ್ತೆ. ಈ ಬಗ್ಗೆ ವಿಶೇಷವಾದ ಮಾಹಿತಿ ಇದೆ, ಈಗಲೇ ಎಚ್ಚೆತ್ತುಕೊಳ್ಳಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಸಂಘದ ವತಿಯಿಂದ ಒಂದು ವಿಶೇಷವಾದ ಮಾಹಿತಿ ಇದೆ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಸರ್ಕಾರಿ ನೌಕರರು ನಿರ್ಭಯವಾಗಿ ಕೆಲಸ ಮಾಡುವಂಥ ಒಂದು ವಿಶೇಷವಾದ ಮಾಹಿತಿ ಅಂತ ಹೇಳ್ತೀನಿ. ನಿಮ್ಮ ಭವಿಷ್ಯಕ್ಕೆ ತುಂಬ ಉತ್ತಮವಾಗಿದೆ. ಸರ್ಕಾರಿ ನೌಕರರ ಮೇಲಿನ ಹಲ್ಲೆ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ, ಕರ್ತವ್ಯಕ್ಕೆ ಅಡಚಣೆ ಮಾಡುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಿಲಾಂಜಲಿ ನೀಡುವಂತಹ ಒಂದು ವಿಶೇಷವಾದ ಮಾಹಿತಿ. ಕೊನೆವರೆಗೂ ದಯವಿಟ್ಟು ನೋಡಿ. ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ, ನಿಗಮ ಮಂಡಳಿಯ ನೌಕರರಿಗೆ, ಅನುದಾನಿತ ನೌಕರರು ಹಾಗೂ ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರು ಗಮನವಿಟ್ಟು ನೋಡಲೇಬೇಕಾದ ವಿಡಿಯೋ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬೆಂಗಳೂರು ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಇದು ಗಂಭೀರವಾದ ವಿಚಾರ. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ವಿಧಾನಸೌಧ ಬೆಂಗಳೂರು ರವರಿಗೆ ಪತ್ರವನ್ನು ಬರೆದಿದ್ದಾರೆ. ಸರ್ಕಾರಿ ನೌಕರರ ಕರ್ತವ್ಯದ ಅವಧಿಯಲ್ಲಿ ಕೇವಲವು ಗಣ್ಯ ವ್ಯಕ್ತಿಗಳು ಹಾಗೂ ಸಾರ್ವಜನಿಕರಿಂದ ಸರ್ಕಾರಿ ನೌಕರರ ಮೇಲೆ ಆಗುತ್ತಿರುವಂಥ ಹಲ್ಲೆ, ದೌರ್ಜನ್ಯ, ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಹಾಗೂ ಕಿರುಕುಳಕ್ಕೆ ಸಂಬಂಧಪಟ್ಟ ಹಾಗೆ ಆ ವ್ಯಕ್ತಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಪೂರಕವಾದಂತಹ ಹೊಸ ಕಾನೂನನ್ನು ರಚನೆ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ರಾಜ್ಯ ಸರ್ಕಾರದ ಸರ್ಕಾರಿ ಅಧಿಕಾರಿ ಹಾಗೂ ನೌಕರರ ಕರ್ತವ್ಯದ ವೇಳೆಯಲ್ಲಿ ಕೆಲವು ಸಾರ್ವಜನಿಕರಿಂದ, ಕೆಲವು ಸಂಘಟನೆಗಳಿಂದ ವಿನಾಕಾರಣ ಹಲ್ಲೆ, ದೌರ್ಜನ್ಯ, ಕಿರುಕುಳ ನಡೆಯೋದು ಹಾಗೂ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಗಣ್ಯ ವ್ಯಕ್ತಿಗಳು ಅವ್ಯಾಚ್ಯ ಶಬ್ದಗಳಿಂದ ಅಸಂವಿಧಾನಿಕವಾದ ಪದವನ್ನು ಬಳಸಿ ನಿಂದನೆ ಮಾಡುವಂತಹ ಪ್ರಕರಣಗಳು ಪ್ರತಿನಿತ್ಯ ನಡೀತಾ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು, ದಿನಪತ್ರಿಕೆಗಳಲ್ಲಿ ನೋಡ್ಬೋದು, ಮಾಧ್ಯಮಗಳಲ್ಲಿ ಪ್ರಕಟ ಆಗತ್ತೆ. ತಾವು ಸಹ ಅದನ್ನು ಗಮನಿಸಿರ್ಬೋದು. ಆದ್ದರಿಂದ ರಾಜ್ಯದ ಆಡಳಿತ ನಿರ್ವಹಣೆ ಹಾಗೂ ಸರ್ಕಾರಕ್ಕೂ ಮುಜುಗರ ಉಂಟಾಗತ್ತೆ. ಸೇವಾ ನಿರತ ಸರ್ಕಾರಿ ಅಧಿಕಾರಿ ಹಾಗೂ ನೌಕರರ ನೈತಿಕ ಸ್ಥೈರ್ಯ ಕುಂದುವಂತಾಗಿದೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳ ಒತ್ತಡ ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ರಾಜ್ಯದಲ್ಲಿ ಸುಮಾರು 3 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇದ್ದ ಅವಧಿಯಲ್ಲಿ 7,23,000 ಮಂಜೂರಾದ ಹುದ್ದೆಗಳಿದ್ದರು. ಆದರೆ ಈಗ ಕರ್ನಾಟಕದ ಜನಸಂಖ್ಯೆ 6.50 ಕೋಟಿಯಾಗಿದೆ. ಹೆಚ್ಚಿನ ಜನಸಂಖ್ಯೆ ಇದ್ದರೂ ಕೂಡ ಈಗ ನಾವು ಕೆಲಸ ಮಾಡ್ತಿರೋರು ಕೇವಲ 4,95,000 ನೌಕರರು. 2,76,000 ಹುದ್ದೆಗಳು ಖಾಲಿ ಇದೆ. ಈ ಹುದ್ದೆಗಳನ್ನು ಕೂಡ ಇರೋಂಥ ಸರ್ಕಾರಿ ನೌಕರರೇ ಮಾಡ್ತಾ ಇರೋದ್ರಿಂದ ಹೆಚ್ಚು ಕಾರ್ಯಭಾರ ಆಗತ್ತೆ. ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿ ಸರ್ಕಾರ ಹೊಸ ತಾಲೂಕು, ಜಿಲ್ಲೆಗಳನ್ನು ಹೆಚ್ಚಳ ಮಾಡುತ್ತಾ ಬಂದಿದೆ. ಅದಕ್ಕೆ ಪೂರಕವಾದ ಸರ್ಕಾರಿ ಹುದ್ದೆಗಳನ್ನು ಸಹ ಹೆಚ್ಚಳ ಮಾಡಬೇಕಾಗತ್ತೆ. ಆದರೆ ಅದರ ಬಗ್ಗೆ ಸರ್ಕಾರ ಇದುವರೆಗೆ ಕ್ರಮ ಕೈಗೊಂಡಿಲ್ಲ. ರಾಜ್ಯದ ಬಜೆಟ್ ಗಾತ್ರ ವರ್ಷದಿಂದ ವರ್ಷಕ್ಕೆ ಹೆಚ್ಚಳ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಕೆಲಸವೂ ಕೂಡ ಹೆಚ್ಚಳ ಆಗ್ತಾ ಇದೆ. ಈ ಹೆಚ್ಚಿನ ಕಾರ್ಯ ಒತ್ತಡದಿಂದಾಗಿ ಸರ್ಕಾರಿ ನೌಕರರಿಗೆ ತೊಂದರೆಗಳು ಆಗ್ತಾ ಇದೆ. ಈ ಬಗ್ಗೆ ಸರ್ಕಾರ ಗಮನವನ್ನು ಹರಿಸಬೇಕು. ಆಯಾ
ಸರ್ಕಾರ ಹಾಗೂ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಪೂರಕವಾಗುವಂಥ ಹೊಸ ಯೋಜನೆಗಳನ್ನು ಘೋಷಣೆ ಮಾಡೋದು ಸಹಜ. ಕೆಲಸದ ಒತ್ತಡ ಹೆಚ್ಚಳ ಆಗತ್ತೆ, ಹೊಸ ಹುದ್ದೆಗಳು ಸೃಷ್ಟಿಯಾಗಿರುವುದಿಲ್ಲ. ಆದರೂ ಕೂಡ ಸರ್ಕಾರ ಮಾಡಿರುವಂಥ ಯೋಜನೆಗಳನ್ನು ಕಾರ್ಯಗತಗೊಳಿಸಿ ಜನರಿಗೆ ತಲುಪಿಸುವಂಥ ಕೆಲಸವನ್ನು, ಗುರುತರವಾದ ಕೆಲಸವನ್ನು ಮಾಡ್ತೀವಿ. ಈ ಮಧ್ಯೆ ಕೇಂದ್ರ ಸರ್ಕಾರವೂ ಕೂಡ ಆಗಿಂದಾಗೆ ಹೊಸ ಸ್ಕೀಮ್ಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರುತ್ತೆ. ಅಂತಹ ಯೋಜನೆಗಳನ್ನು ಕೂಡ ಸರ್ಕಾರಿ ನೌಕರರು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಪ್ರತಿ ವರ್ಷದ ಆಯವ್ಯಯದಲ್ಲಿ ಸರ್ಕಾರ ಇಲಾಖಾವಾರು ನಿಗದಿಗೊಳಿಸುವಂತಹ ತೆರಿಗೆ ಸಂಗ್ರಹಿಸುವ ಜವಾಬ್ದಾರಿಯನ್ನು ಕೂಡ ನಾವು ನಿರ್ವಹಿಸ್ತೀವಿ. ಆಡಳಿತ ಸುಧಾರಣಾ ಆಯೋಗ 2 ಸಲ್ಲಿಸಿರುವ ವರದಿಯಲ್ಲಿ ರಾಜ್ಯದ ಸುಗಮ ಆಡಳಿತ ಹಿತದೃಷ್ಟಿಯಿಂದ ಜನಸಂಖ್ಯೆ ಹೆಚ್ಚಳಕ್ಕೆ ಅನುಗುಣವಾಗಿ ಹುದ್ದೆಗಳನ್ನು ಹೆಚ್ಚಳ ಮಾಡಬೇಕು, ಖಾಲಿ ಇರುವಂಥ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಹೇಳಿ ಶಿಫಾರಸು ಮಾಡಿದ್ರೂ ಕೂಡ ಒಟ್ಟು ಮಂಜೂರಾದ ಹುದ್ದೆಗಳಲ್ಲಿ ಕೆಲವು ಹುದ್ದೆಗಳನ್ನು ಕಡಿತಗೊಳಿಸುವಂತೆ, ಮರು ಹೊಂದಾಣಿಕೆ ಮಾಡುವಂತೆ ಶಿಫಾರಸನ್ನು ಮಾಡಿದೆ. ರಾಜ್ಯ ಸರ್ಕಾರದ ಪ್ರತಿ ವರ್ಷ ಆಯವ್ಯಯ ಸಿದ್ಧಪಡಿಸಲು, ಪೂರಕ ಮಾಹಿತಿಯನ್ನು ಸಂಗ್ರಹಿಸಲು, ಸರ್ಕಾರಕ್ಕೆ ವರದಿ ನೀಡಲು ಗರಿಷ್ಠ ಮಿತಿಯಲ್ಲಿ ಸರ್ಕಾರಿ ನೌಕರರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಸರ್ಕಾರಿ ನೌಕರರ ಕಚೇರಿ, ಇಲಾಖಾ ಕರ್ತವ್ಯದ ಜೊತೆಯಲ್ಲಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಜೀವದ ಹಂಗನ್ನು ತೊರೆದು ಕೆಲಸವನ್ನು ಮಾಡ್ತಾರೆ. ರಾಜ್ಯ ಸರ್ಕಾರದ ನಿರ್ಧಾರದಂತೆ ಮತದಾರರ ಪಟ್ಟಿ ಪರಿಷ್ಕರಣೆ, ಜಾತಿ ಗಣತಿ, ಜಾತಿ ಸಮೀಕ್ಷೆ, ಜಾತಿವಾರು ಸಮೀಕ್ಷೆ, ಆಯೋಗಗಳು ಸೂಚಿಸುವಂಥ ಗಣತಿ ಕಾರ್ಯಗಳನ್ನು ಹಾಗೂ ಲೋಕಸಭಾ ಹಾಗೂ ರಾಜ್ಯಸಭಾ, ವಿಧಾನಸಭಾ ಎಲ್ಲ ಚುನಾವಣೆಗಳನ್ನು ನಾವು ಅಚ್ಚುಕಟ್ಟಾಗಿ ನಡೆಸ್ಕೊಡ್ತೀವಿ. ಸ್ಥಳೀಯ ಸಂಸ್ಥೆ ಸೇರಿದಂತೆ ಎಲ್ಲದನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀವಿ. ಮೇಲ್ಕಂಡ ಎಲ್ಲ ಕರ್ತವ್ಯಗಳನ್ನು ಸರ್ಕಾರಿ ನೌಕರರು ಸೇವಾ ನಿಯಮ ಹಾಗೂ ಸೇವಾ ನಡತೆ ನಿಯಮಕ್ಕೆ ಅನುಗುಣವಾಗಿ ಕರ್ತವ್ಯವನ್ನು ನಿರ್ವಹಿಸ್ತೀವಿ. ಕರ್ತವ್ಯ ನಿರ್ವಹಿಸುವಂಥ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಅಥವಾ ಒತ್ತಡದಿಂದ ಉಂಟಾಗುವ ಪ್ರಮಾದಗಳಿಗೆ ಶಿಸ್ತು ಕ್ರಮ ಕೂಡ ಸರ್ಕಾರಿ ನೌಕರರು ಎದುರಿಸ್ತಾ ಇದ್ದೀವಿ. ನಾವೇನು ಇಲ್ಲ ಅಂತ ಹೇಳಿಲ್ಲ. ಕರ್ತವ್ಯದ ವೇಳೆಯಲ್ಲಿ ಸರ್ಕಾರಿ ನೌಕರರ ಮೇಲೆ ಪ್ರಮಾದದ ಬಗ್ಗೆ ನೇರವಾಗಿ ಸರ್ಕಾರಕ್ಕೆ ಅಥವಾ ಮಾಧ್ಯಮಗಳಿಗೆ ಮಾಹಿತಿ ನೀಡುವ, ಪ್ರಶ್ನೆ ಕೇಳುವ ಮುಕ್ತ ಅವಕಾಶ ಸರ್ಕಾರಿ ನೌಕರರಿಗೆ ಇರುವುದಿಲ್ಲ. ರಾಜ್ಯ ಸರ್ಕಾರಿ ನೌಕರರ ಮೇಲೆ ಬೀಳುವ ಹೆಚ್ಚಿನ ಕರ್ತವ್ಯವನ್ನು ಈ ಕೆಳಕಂಡಂತೆ ಮಾಡಿದ್ದೀವಿ. ನಮ್ಮ ಸಾಧನೆಗಳನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಜನಸಂಖ್ಯೆ ಹೆಚ್ಚಳದ ಒಟ್ಟು ನಿವ್ವಳ ಆದಾಯದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದೀವಿ. GST ಸಂಗ್ರಹದಲ್ಲಿ ನಂಬರ್ 2 ಸ್ಥಾನದಲ್ಲಿದ್ದೀವಿ ಇಡೀ ದೇಶದಲ್ಲಿ. ನೇರ ತೆರಿಗೆ ಸಂಗ್ರಹದಲ್ಲಿ ನಂಬರ್ 2ನೇ ಸ್ಥಾನದಲ್ಲಿದ್ದೀವಿ. ರಾಜ್ಯದ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ರಾಜ್ಯದ 2ನೇ ಸ್ಥಾನದಲ್ಲಿದ್ದೀವಿ. ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ. ಇಷ್ಟೆಲ್ಲ ಕೆಲಸ ಮಾಡ್ತಾ ಇರೋಂಥ ಸರ್ಕಾರಿ ನೌಕರರಿಗೆ ಸಾರ್ವಜನಿಕರಿಂದ ಹಾಗೂ ಗಣ್ಯ ವ್ಯಕ್ತಿಗಳು ಅಂತ ಹೇಳ್ಕೊಳ್ಳುವಂಥವರಿಂದ ಹಲ್ಲೆಗಳು, ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ, ಕಿರುಕುಳ ಪ್ರಕರಣಗಳು ಪದೇ ಪದೇ ಮರುಕಳಿಸುತ್ತೆ. ಕರ್ತವ್ಯನಿರತ ಅಧಿಕಾರಿ ಹಾಗೂ ನೌಕರರ ಮಾನಸಿಕ, ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ಇದರಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಸರ್ಕಾರದ ಆಡಳಿತದ ಮೇಲೆ ಕೆಟ್ಟ ಹೆಸರು ಬರುತ್ತೆ. ಈ ಸಂಬಂಧ ಸರ್ಕಾರಿ ನೌಕರರ ರಕ್ಷಣೆಗೆ ಸೂಕ್ತ ಕಾನೂನನ್ನು ರಚನೆ ಮಾಡಬೇಕು, ಸರ್ಕಾರಿ ನೌಕರರಿಗೆ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಕೆಲವೊಂದು ಪ್ರಮುಖ ಹಲ್ಲೆ ಪ್ರಕರಣಗಳನ್ನು, ಉದಾಹರಣೆಗಾಗಿ ಕೆಲವೊಂದು ಹಲ್ಲೆ ಪ್ರಕರಣಗಳನ್ನು ಉಲ್ಲೇಖವನ್ನು ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ರಾಜ್ಯದಲ್ಲಿರುವಂತಹ ಖಾಲಿ ಇರುವಂತಹ 2,73,000 ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು. ರಾಜ್ಯದ ಅಭಿವೃದ್ಧಿ, ದಕ್ಷತೆ, ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುವಂಥ ವೇಳೆಯಲ್ಲಿ ಕೆಲವು ಗಣ್ಯ ವ್ಯಕ್ತಿಗಳು, ಸಾರ್ವಜನಿಕರು ದೌರ್ಜನ್ಯ, ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ, ಕಿರುಕುಳದಂತಹ ನೀಡುವಂಥವರಿಗೆ ಸೂಕ್ತ ಶಿಕ್ಷೆಯನ್ನು ಕೊಡುವಂಥಕ್ಕೆ, ಅದಕ್ಕೆ ಪೂರಕವಾಗುವಂಥ ಒಂದು ಕಠಿಣವಾದ ಕಾನೂನನ್ನು ರಚನೆ ಮಾಡಬೇಕು ಅಂತ ಹೇಳಿ ಕೋರಿಕೊಳ್ತೀವಿ ಅಂತ ಹೇಳಿ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ
CS ಷಡಾಕ್ಷರಿ ಅವರು ಸರ್ಕಾರಕ್ಕೆ ಮನವಿಯನ್ನು ಮಾಡಿದರೆ ಇದು ಸತ್ಯವಾದ ಮಾಹಿತಿ. ಅವ್ರು ಹೇಳಿರೋಂಥ ಪ್ರತಿಯೊಂದು ವರ್ಡ್ಗಳು ಸತ್ಯವಾದಂಥ ಮಾತುಗಳು. ಇದನ್ನು ತಕ್ಷಣ ಸರ್ಕಾರ ಜಾರಿಗೆ ತರಬೇಕು. ಇಲ್ಲಿ ಕೆಲವೊಂದು ಹಲ್ಲೆ ಪ್ರಕರಣಗಳನ್ನು ಕೊಟ್ಟಿದ್ದೀವಿ, ನಿಮಗೂ ಗೊತ್ತಿದ್ದರೆ ಯಾವುದಾರಿದ್ದರೆ ಕಾಮೆಂಟ್ ಮಾಡಿ. ಅಮೃತ ಗೌಡ ಪೌರಾಯುಕ್ತೆ ಈಗ ಪ್ರೆಸ್ಸಲ್ಲಿ ಬರ್ತಾ ಇದೆ, ಅವ್ರ ಮೇಲೆ ಹಲ್ಲೆ ಆಗಿತ್ತು. ಚಂದ್ರಮೌಳೇಶ್ವರ, ಚಂದ್ರಶೇಖರ್ ಸರ್ವೇರ್, ಕೃಷ್ಣ ಉಪನಿರ್ದೇಶಕರು ರಾಯಚೂರು, SP ದಾವಣಗೆರೆ, ರುದ್ರಣ್ಣ ಬೆಳಗಾವಿ, ಅಂಜಲಿ ಗಿರೀಶ್ ಯಾದಗಿರಿ, ಪರಶುರಾಮ್ ರಾಥೋಡ್ ಯಾದಗಿರಿ, ಗಿರೀಶ್ ಗಿಣಿವಾಲ್ ಹಿರೇಕೊಪ್ಪ ಧಾರವಾಡ, ಶರಣ್ ಕುಮಾರ್ ಬೆಂಗಳೂರು ದಕ್ಷಿಣ, ಮಂಜುಳಾ ಶಿಕ್ಷಕಿ ಮಾಲೂರು, ಮೋಹನ್ ಬೆಂಗಳೂರು ಗ್ರಾಮಾಂತರ, ಹಮೀದ್ ಕಲಬುರ್ಗಿ, ಡಾಕ್ಟರ್ ನವೀನ್ PDO ವಿಜಯನಗರ. ಇಲ್ಲಿ RTA ಕಾರ್ಯಕರ್ತರು ಇರ್ಬೋದು, KRS ಪಕ್ಷದವರು ಇರ್ಬೋದು, ರಾಜಕೀಯ ಹಸ್ತಕ್ಷೇಪ ಇರ್ಬೋದು, ಯಾವ್ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತಲೂ ಹೇಳಿದ್ವಿ. ಇಂಥ ಲಕ್ಷಾಂತರ ಪ್ರಕರಣಗಳಿದ್ದಾವೆ. ಸಣ್ಣ ಪುಟ್ಟ ನೌಕರರ ಮೇಲೆ ಪ್ರತಿನಿತ್ಯ ಹಲ್ಲೆಗಳು, ದೌರ್ಜನ್ಯಗಳು ನಡೀತಾನೆ ಇದ್ದಾವೆ. ಅವನ್ನೆಲ್ಲವೂ ನಿಮಗೂ ಕೂಡ ಅನುಭವಗಳು ಆಗಿರ್ಬೋದು. ಈ ಎಲ್ಲವುಗಳನ್ನು ತಕ್ಷಣ ನಿಲ್ಲಿಸುವಂತಹ ಒಂದು ಕಠಿಣವಾದ ಕಾನೂನು ಅವಶ್ಯಕತೆ ಇದೆ. ಈಗ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮಾಡೋದಾಗ ಕೊಡುವಂಥ ಶಿಕ್ಷೆ ಪ್ರಮಾಣ ಕಡಿಮೆ ಇದೆ. ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮಾಡಿ ಅವರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತಹ ಗಣ್ಯರಿರ್ಬೋದು, ಸಾರ್ವಜನಿಕರಿರ್ಬೋದು, ಸಂಘಟನೆಗಳಿರ್ಬೋದು, ಅವರನ್ನು ಗಡೀಪಾರು ಮಾಡುವಂಥ ಗುಂಡಾ ಆ್ಯಕ್ಟನ್ನು ಹಾಕಿ ಬಂಧಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿ, ರಾಜ್ಯ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ, ನಿಗಮ ಮಂಡಳಿಯ ನೌಕರರಿಗೆ, ಗುತ್ತಿಗೆ ನೌಕರರು, ಹೊರಗುತ್ತಿಗೆ ನೌಕರರು, ಸರ್ಕಾರಿ ಪರವಾಗಿ ಕೆಲಸ ಮಾಡ್ತಿರುವಂಥ ಎಲ್ಲ ನೌಕರರ ಪರವಾಗಿ ಸರ್ಕಾರ ನಿಲ್ಲಬೇಕು. ಅದಕ್ಕೆ ಪೂರಕವಾಗುವಂತೆ ಒಂದು ಇದು ಬಂದಿದೆ. KRS ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಸಾರ್ವಜನಿಕರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಪೊಲೀಸ್ ಅಧೀಕ್ಷಕರ ಪರವಾಗಿ ಎಲ್ಲ PSI ಅವರಿಗೆ ಸೂಕ್ತ ಕ್ರಮಕ್ಕೆ ಹಾಕಿದರೆ. ಅದರ ಜೊತೆಯಲ್ಲಿ ಸರ್ಕಾರದಲ್ಲಿ ಡೈರೆಕ್ಟ್ ಜನರಲ್ ಆಫ್ ಪೊಲೀಸ್, ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರ ಕಚೇರಿಯಿಂದ ಕೂಡ ಮನವಿ ಒಂದು ಸುತ್ತೋಲೆ ಹೋಗಿದೆ. KRS ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸರ್ಕಾರಿ ಕಚೇರಿ ಅಧಿಕಾರಿಗಳ ವರ್ಗದವರಿಗೆ ಸಾರ್ವಜನಿಕವಾಗಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂತಹ, ಸನ್ಮಾನ ಮಾಡುವ ನೆಪದಲ್ಲಿ ಮಾನಹಾನಿ, ನಿಂದನೆ, ಅವ್ಯಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಸಾರ್ವಜನಿಕವಾಗಿ ಉಪಯೋಗಿಸಿಕೊಳ್ಳೋದು, ಸಾರ್ವಜನಿಕರ ಸೇವಾ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಮಾನಸಿಕವಾಗಿ ಕರ್ತವ್ಯ ನಿರ್ವಹಿಸುವಂಥ ಕಾನೂನು ನಿಯಮಗಳನ್ನು ಮೀರಿ ಕರ್ತವ್ಯಕ್ಕೆ ಅಡ್ಡಿಪಡಿಸುವವರ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ತಕ್ಷಣವೇ ದೂರು ದಾಖಲಿಸಬೇಕು ಅಂತ ಹೇಳಿ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಈ ಸುತ್ತೋಲೆ ಪ್ರಕಾರ ಹಳೆ ಕಾನೂನಿನ ಪ್ರಕಾರ ಕ್ರಮವನ್ನು ಕೈಗೊಳ್ತಾರೆ. ನಾವು ಕೇಳ್ತಿರೋದು ಹಳೆ ಕಾನೂನಲ್ಲ, ಹೊಸದಾಗಿ ಒಂದು ಕಾನೂನು ಮಾಡಿ ಸರ್ಕಾರಿ ನೌಕರರು ಮೇಲೆ ಹಲ್ಲೆ ಆಗುವಂತಹ ಪ್ರತಿಯೊಬ್ಬ ಗಣ್ಯರಿರ್ಬೋದು, ಸಂಘಟನೆಗಳಿರ್ಬೋದು, ಸಾರ್ವಜನಿಕರಿರ್ಬೋದು, ಅವರ ಮೇಲೆ ಗುಂಡಾ ಆ್ಯಕ್ಟನ್ನು ಮಾಡಿ ರೌಡಿ ಶೀಟನ್ನು ಓಪನ್ ಮಾಡಬೇಕು. ಅವರನ್ನು ಗುಂಡಾ ಆ್ಯಕ್ಟ್ ಹಾಕಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ತಕ್ಷಣ ಮಾಡಬೇಕು. ರಾಜ್ಯ ಸರ್ಕಾರದ ಪರವಾಗಿ ಕೆಲಸ ಮಾಡುವಂಥ ನೌಕರರಿಗೆ ರಾಜ್ಯ ಸರ್ಕಾರ ರಕ್ಷಣೆ ಕೊಟ್ಟಿಲ್ಲ ಅಂದರೆ ಮತ್ಯಾರಿಗೆ ರಕ್ಷಣೆ ಕೊಡುತ್ತೆ? ದಯವಿಟ್ಟು ಈ ಬಗ್ಗೆ ಗಮನ ಹರಿಸಿ ಪ್ರತಿಯೊಬ್ಬ ಸರ್ಕಾರಿ ನೌಕರರನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಅವರಿಗೆ ಆತ್ಮವಿಶ್ವಾಸವನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಂತ ಈ ವಿಡಿಯೋನ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಶೇರ್ ಮಾಡಿ. ಎಚ್ಚರಿಕೆಯಿಂದ ಇರಬೇಕು ಸರ್ಕಾರಿ ನೌಕರರು. ಇದಕ್ಕೆ ಸಂಪೂರ್ಣ ಬೆಂಬಲ ಬೇಕು. ಹೊಸ ಕಾನೂನು ಒಬ್ಬರು ಇಬ್ಬರು ಹೇಳಿದ್ರೆ ಆಗೋದಿಲ್ಲ. ಪ್ರತಿಯೊಬ್ಬ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಒತ್ತಾಯ ಮಾಡಿದಾಗ ಮಾತ್ರ ಹೊಸ ಕಾನೂನುಗಳು ರಚನೆ ಆಗತ್ತೆ. ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ.
ನಿಮ್ಮ ಭವಿಷ್ಯದ ಪ್ರಶ್ನೆ ಎಚ್ಚರ ಎಚ್ಚರ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.